ಸರ್ ನಮಸ್ಕಾರ. ಆರಶಕ್ ಅವರೇ, ಈಗ ಇಬ್ರು ಕೂಡ ನಾವು ಮಾತಾಡ್ಸಿದ್ವಿ. ನಮಸ್ಕಾರ. ಶಿವರಾಮ್ ಹೆಬ್ಬಾರ್ ಅವ್ರನ್ನು ಕೂಡ ಮಾತಾಡ್ಸಿದ್ವಿ, ಎಸ್ ಟಿ ಸೋಮಶೇಖರ್ ಅವ್ರನ್ನು ಕೂಡ ಮಾತಾಡ್ಸಿದ್ವಿ. ಯಾವತ್ತೂ ಆಗ್ಬೇಕಾಗಿತ್ತು, ಇವತ್ತಾಗಿದೆ ಅಷ್ಟೇ ಅಂತ ಅವ್ರು ತುಂಬಾ ಕಾಮ್ ಆಗೇ ಇದ್ದಾರೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ಈ ವಿಚಾರ ಬಗ್ಗೆ? ಅಲ್ಲ, ಅವರು ನಮ್ಮ MLA ಸಿಂಬಲ್ ಅಲ್ಲಿ ಗೆದ್ದ ಮೇಲೆ ಅವ್ರು ಯಾವತ್ತೂ ಕೂಡ ಬಿಜೆಪಿ ಪರವಾಗಿ ಎಂದು ಮಾತಾಡೇ ಇಲ್ಲ. ನಾವೆಲ್ಲ ಅಸೆಂಬ್ಲಿಯಲ್ಲಿ ಧರಣಿ ಮಾಡ್ತಾ ಇದ್ರು ಕೂಡ ಅವರು ಸರ್ಕಾರದ ಪರವಾಗಿ ಮಾತಾಡೋರು. ನಾವು ಯಾವ್ದಾನ ಬಿಲ್ ಅನ್ನ ವಿರೋಧ ಮಾಡಿದ್ರೆ ಅವರು ಬಿಲ್ ಅನ್ನ ಅಪ್ರಿಶಿಯೇಟ್ ಮಾಡೋರು. ಇದು ಇವತ್ತಿಂದಲ್ಲ, ಅವರು ಮೆಂಟಲಿ, ನಾನೇ ಹಿಂದೆ ಹೇಳಿದ್ದೀನಿ, ಬಹಳ ಒಂದು ವರ್ಷದಿಂದನೇ ಅವರು ಮೆಂಟಲಿ ನಮ್ ಜೊತೆ ಇಲ್ಲ ಅಂತ ಹೇಳಿದ್ದೀನಿ. ಆ ದೃಷ್ಟಿಯಿಂದ ಇವತ್ತೇನು ನಮ್ಮ ಕೇಂದ್ರದ ನಾಯಕರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದನ್ನ ಸ್ವಾಗತ ಮಾಡ್ತೇನೆ. ಅಂದ್ರೆ ಮೆಂಟಲಿ ನಿಮ್ಮೊಂದಿಗೆ ಇಲ್ಲ ಅಂತಂದ್ರೆ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋ ಕೆಲಸ ಮಾಡ್ಬೇಕಿತ್ತಲ್ವಾ? ಆ ಕೆಲಸ ಆಗ್ಲಿಲ್ವಾ? ಅವ್ರನ್ನ ಕೂರಿಸಿ ಮಾತಾಡಿಸುವಂತ ಪ್ರಯತ್ನಗಳೇನಾದ್ರೂ ಆಯ್ತಾ? ಯಾಕೆ ಈ ತರ ಮಾಡ್ತಾ ಇದೀರಿ ಅಂತ ಕೇಳುವಂತ ಪ್ರಮೇಯಕ್ಕೆ ಏನಾದ್ರೂ ಮುಂದಾಗಿದ್ರಾ? ಅದೆಲ್ಲವನ್ನ ಪಕ್ಷದ ವತಿಯಿಂದ ಮಾಡಿದ್ದಾರೆ. ನಾನು ಹೇಳದ್ನಲ್ಲ, ಫಿಸಿಕಲಿ ಏನನ್ನ ಅವರು ಆಚೆ ಹೋಗಿದ್ರೆ ನಾವು ಸರ್ ಮಾಡಬಹುದಾಯ್ತು. ಮೆಂಟಲಿ, ಯಾಕಂದ್ರೆ ಅವರು ಕಾಂಗ್ರೆಸ್ ಇಂದ ಬಂದಂತವ್ರು, ಸೊ ಕಾಂಗ್ರೆಸ್ಸಿನ ಮೆಂಟಾಲಿಟಿಯಿಂದ ಅವರು ಹೊರಗಡೆ ಬರಲೇ ಇಲ್ಲ. ಅಂದ್ರೆ ಕಾಂಗ್ರೆಸ್ ಮೆಂಟಾಲಿಟಿಯಿಂದ ಹೊರಗಡೆ ಬರಲಿಲ್ವಾ, ಅಥವಾ ಬಿಜೆಪಿ ಪಕ್ಷದ ಒಂದು ನಡೆ, ಬಿಜೆಪಿ ಪಕ್ಷದ ಒಂದು ಕಾರ್ಯ ಅದು ಅವ್ರಿಗೆ ಅರ್ಥ ಆಗ್ಲಿಲ್ವಾ? ಅವ್ರೇನು ಸಣ್ಣ ಮಕ್ಕಳಲ್ಲ, ಎಲ್ಲ ಅರ್ಥ ಆಗ್ತೈತೆ. ಅವರು ಹೇಳಿದಾರಲ್ಲ, ನಾವು ಕಾಂಗ್ರೆಸ್ಗೆ ಅಭಿವೃದ್ಧಿಗೋಸ್ಕರ ಕಾಂಗ್ರೆಸ್ ಜೊತೆ ಇದ್ದೀರಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಸೊ ಯಾವ್ಯಾವ ಪಾರ್ಟಿಯಲ್ಲಿ ಅಭಿವೃದ್ಧಿ ಆಗುತ್ತೋ ಆ ಪಾರ್ಟಿಗೆ ಹೋಗ್ತಾರಷ್ಟೇ ಅವರು. ಅಂದ್ರೆ ಕ್ಷೇತ್ರದ ವಿಚಾರವಾಗಿ ಅವರು ಹೋದ್ರ ನೋಡಿ. ಎಸ್ ಟಿ ಸೋಮಶೇಖರ್ ಈ ಹಿಂದೆ ಕೂಡ ಮಾತಾಡಿದ್ರು ನೋಡಿ, ನಾವು ಕಾಂಗ್ರೆಸ್ ಹತ್ರ ಹೋಗ್ತೀವಿ, ಆಡಳಿತ ಪಕ್ಷ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ನಾವು ಅವ್ರ ಹತ್ರ ಹೋಗೋದು ಸರ್ವೇ ಸಾಮಾನ್ಯ, ಇದರಲ್ಲಿ ಯಾವುದೇ ತಪ್ಪು ಕಲ್ಪನೆಗಳನ್ನ ಕಲ್ಪಿಸಿಕೊಳ್ಳೋದು ಬೇಡ ಅಂತ ಹೇಳಿದ್ರು ಎಸ್ ಟಿ ಸೋಮಶೇಖರ್ ಈ ಹಿಂದೆ. ನೋಡಿ, ಅವರು ಕಾಂಗ್ರೆಸ್ಗೆ ಜಾಯಿನ್ ಆಗಬೇಕು ಅನ್ನೋ ಮನಸ್ಸಲ್ಲಿ ಇದ್ದಾರೆ. ನಾವು ಅದಕ್ಕೇನು ಅಭ್ಯಂತರ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನ್ಗನ್ಸುತ್ತೆ. ಈಗ ನಮ್ಮ ಕೇಂದ್ರ ನಾಯಕರು ಅದ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ. ಮುಗೀತು ಅಷ್ಟೇ, ಅಧ್ಯಾಯ ಮುಗಿದೋದಂತ ಅಧ್ಯಾಯ. ನಾವು ಪಾರ್ಟಿಯನ್ನ ಕಟ್ತೀರಿ, ಪಾರ್ಟಿಯನ್ನ ಬೆಳೆಸ್ತೀರಿ, ಆ ಕ್ಷೇತ್ರಗಳಲ್ಲೂ ಪಾರ್ಟಿಯನ್ನ ಕಟ್ತೀರಿ ನಾವು. ಇವರಿಬ್ರು ಬಂದಿದ್ದು, ಇವರ ಜೊತೆ ತುಂಬಾ ಜನ ಬಂದ್ರು. ಈಗ ಇವರಿಬ್ಬರ ವಿಚಾರವಾಗಿ ನಾನು ಪ್ರಶ್ನೆ ಮಾಡ್ತಾ ಹೋಗ್ತೇನೆ. ಇವ್ರು ಬಂದಿದ್ದು ಪಕ್ಷಕ್ಕೆ ಲಾಭ ಆಯ್ತಾ, ನಿಮಗೆ ನಷ್ಟ ಆಯ್ತಾ? ಅದನ್ನ ಜನ ತೀರ್ಮಾನ ಮಾಡ್ತಾರೆ. ಲಾಭ ನಷ್ಟನ ಜನ ತೀರ್ಮಾನ ಮಾಡ್ತಾರೆ. ನಾನು ಇವತ್ತಿಗೆ ಇಷ್ಟೇ ಹೇಳೋದು, ಪಾರ್ಟಿ ತೀರ್ಮಾನ ತೆಗೆದುಕೊಂಡಿದೆ, ಅದನ್ನ ಸ್ವಾಗತ ಮಾಡ್ತೀನಿ. ನಮ್ಮ ಪಾರ್ಟಿ ಒಂದು ಆಲ್ ಇಂಡಿಯಾ ಪಾರ್ಟಿ, ಇಡೀ ಪ್ರಪಂಚದಲ್ಲೇ ದೊಡ್ಡ ಒಂದು ಪಕ್ಷ, ಅಷ್ಟು ಮೆಂಬರ್ಶಿಪ್ ಇರುವಂತ ಪಾರ್ಟಿ. ಅದರಿಂದ ಈಗ ಅವರು ಅವ್ರ ದಾರಿಯನ್ನ ಹುಡ್ಕೊಂಡು ಹೊರಟಿದ್ದಾರೆ, ನಾವು ನಮ್ಮ ದಾರಿಯನ್ನ, ಪಾರ್ಟಿ ಕಟ್ಟೋ ದಾರಿಗೆ ನಾವು ಹೋಗ್ತೀರಷ್ಟೇ. ಅವ್ರಿಗೆ ಒಳ್ಳೇದಾಗ್ಲಿ. ಅಂದ್ರೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀರಿ. ಅವರು ಪಕ್ಷಕ್ಕೆ ಬಂದ್ಮೇಲೆ ಪಕ್ಷಕ್ಕೆ ಒಳ್ಳೇದಾಗುವಂತ ರೀತಿಯಲ್ಲಿ ಯಾವತ್ತೂ ನಡ್ಕೊಳ್ಳಿಲ್ವಾ ಹಾಗಾದ್ರೆ ಆರಶಕ್ ಅವರೇ? ಇನ್ನೇನು ಬೇರೆ ದಾರಿ ಏನಿದೆ ಈಗ? ನೀವು ನೋಡಿದಿರಲ್ಲ, ಮಾಧ್ಯಮದಲ್ಲಿ ನೀವೇ ತೋರಿಸ್ತಾ ಇದ್ರಲ್ಲ, ಬಿಜೆಪಿ ಅವರೆಲ್ಲ ವಾಕೌಟ್ ಮಾಡಿದ್ರು, ಅವ್ರು ಮಾತ್ರ ಕೂತಿದ್ದಾರೆ ಅಂತ ಹೇಳಿದ್ರು. ಮತ್ತೆ ಕೆಲವು ಬಿಲ್ ಬಂದಾಗ ಬಿಜೆಪಿ ಅವರು ವಿರೋಧ ಮಾಡಿದ್ರು, ಅವ್ರು ಬೆಂಬಲ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವೇ ಮಾಧ್ಯಮದಲ್ಲೇ 16 ಬಾರಿ ಬಂದಿದೆ. ಆ ದೃಷ್ಟಿಯಿಂದ ಅವರು ಮಾನಸಿಕವಾಗಿ ಅವರು ಬಹಳ ವರ್ಷನೇ ಆಗಿದೆ ಆಚೆ ಹೋಗಿ. ಅದರಿಂದ ಈಗ ಅವ್ರಿಗೂ ನಾವು ಇನ್ನೇನು ಹೇಳಕ್ ಸಾಧ್ಯ? ಒಳ್ಳೇದಾಗ್ಲಿ ಅಂತಾನೆ ಹೇಳ್ಬೇಕಷ್ಟೇ, ಇನ್ನೇನು ಬೇರೆ ದಾರಿ ಇಲ್ಲ. ವಿಪ್ ಜಾರಿ ಏನಾದ್ರು ಮಾಡ್ತೀರಾ? ಪಾರ್ಟಿಯಲ್ಲಿ ಕೂತು ತೀರ್ಮಾನ ಮಾಡ್ತೀರಿ.
ಅದರ ಮುಂದೆ ಏನ್ ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಪಾರ್ಟಿಯಲ್ಲಿ ಕೂತ್ಕೊಂತೀರಿ. ವಿಪ್ ಜಾರಿಗೆ ಆಗೇ ಆಗ್ತೈತೆ. ನಮ್ಮೆಲ್ಲ ಇದರಲ್ಲಿ ವೋಟಿಂಗ್ ಅಲ್ಲಿ ಅವ್ರು ಪಾಲ್ಗೊಳ್ಬೇಕಾಗ್ತೈತೆ. ವೋಟಲ್ಲಿ ಪಾಲ್ಗೊಂಡಿಲ್ಲ ಅಂದ್ರೆ ಅವ್ರಿಗೆ ಮೆಂಬರ್ಶಿಪ್ಗೆ ಸಮಸ್ಯೆ ಆಗ್ತೈತೆ. ಅದರಿಂದ ಆ ಸಂದರ್ಭದಲ್ಲಿ ನಮ್ಗೆ ಯಾವಾಗ ಅವಶ್ಯಕತೆ ಇದೆಯೋ ವಿಪ್ ಜಾರಿಗೆ ಮಾಡೇ ಮಾಡ್ತೇವೆ ನಾವು. ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ರು, ಸೋಮಶೇಖರ್ ಮತ್ತು ಹೆಬ್ಬಾರ್ ಯಾವುದೇ ರೇಪ್ ಮಾಡಿಲ್ಲ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ಪೊಲಿಟಿಕಲ್ ಆಗಿ ಮಾತಾಡ್ತಾರೆ. ಅವರೇ ಇದಕ್ಕೆಲ್ಲ ಕಾರಣ, ಮೇನ್ ಕಾರಣ. ಅದರಿಂದ ನಾನು ಹೇಳಿದ್ನಲ್ಲ, ಇದನ್ನ ಹೆಚ್ಚು ಮುಂದುವರಿಸುವಂತ ಅವಶ್ಯಕತೆ ಇಲ್ಲ. ಕಾಲನೇ ಇದಕ್ಕೆಲ್ಲ ಸರಿಯಾದಂತ ಉತ್ತರವನ್ನ ಕೊಡ್ತದೆ. ಬಿಜೆಪಿ ಒಂದು ಶಿಸ್ತಿನ ಪಕ್ಷ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಆರಶಕರ ಕಡೆದಾಗ ಬಿಜೆಪಿ ಒಂದು ಶಿಸ್ತಿನ ಪಕ್ಷ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಅವರನ್ನ ನೀವು ಕಾಂಗ್ರೆಸ್ ಇಂದ ಬಿಜೆಪಿ ಕರ್ಕೊಂಬಂದ್ರಿ, ಅವರನ್ನೆಲ್ಲ ಒಂದ್ ಕಡೆ ಮೂಲೆ ಗುಂಪು ಮಾಡ್ಬಿಟ್ರಿ ಅನ್ನೋದು ಅವರ ವಾದ. ಶಿಸ್ತಿನ ಪಕ್ಷ. ಸರ್ ನಮಸ್ಕಾರ. ಆರಶಕರ ಈಗ ಇಬ್ರು ಕೂಡ ನಾವು ಮಾತಾಡ್ಸಿದ್ವಿ. ನಮಸ್ಕಾರ. ಶಿವರಾಮ್ ಹೆಬ್ಬಾರ್ ಅವ್ರನ್ನು ಕೂಡ ಮಾತಾಡ್ಸಿದ್ವಿ, ಎಸ್ ಟಿ ಸೋಮಶೇಖರ್ ಅವ್ರನ್ನು ಕೂಡ ಮಾತಾಡ್ಸಿದ್ವಿ. ಯಾವತ್ತೂ ಆಗ್ಬೇಕಾಗಿತ್ತು, ಇವತ್ತಾಗಿದೆ ಅಷ್ಟೇ ಅಂತ ಅವ್ರು ತುಂಬಾ ಕಾಮ್ ಆಗೇ ಇದ್ದಾರೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ಈ ವಿಚಾರ ಬಗ್ಗೆ? ಅಲ್ಲ, ಅವರು ನಮ್ಮ MLA ಸಿಂಬಲ್ ಅಲ್ಲಿ ಗೆದ್ದ ಮೇಲೆ ಅವ್ರು ಯಾವತ್ತೂ ಕೂಡ ಬಿಜೆಪಿ ಪರವಾಗಿ ಎಂದು ಮಾತಾಡೇ ಇಲ್ಲ. ನಾವೆಲ್ಲ ಅಸೆಂಬ್ಲಿಯಲ್ಲಿ ಧರಣಿ ಮಾಡ್ತಾ ಇದ್ರು ಕೂಡ ಅವರು ಸರ್ಕಾರದ ಪರವಾಗಿ ಮಾತಾಡೋರು. ನಾವು ಯಾವ್ದಾನ ಬಿಲ್ ಅನ್ನ ವಿರೋಧ ಮಾಡಿದ್ರೆ ಅವರು ಬಿಲ್ ಅನ್ನ ಅಪ್ರಿಶಿಯೇಟ್ ಮಾಡೋರು. ಇದು ಇವತ್ತಿಂದಲ್ಲ, ಅವರು ಮೆಂಟಲಿ, ನಾನೇ ಹಿಂದೆನೆ ಹೇಳಿದ್ದೀನಿ, ಬಹಳ ಒಂದು ವರ್ಷದಿಂದನೇ ಅವರು ಮೆಂಟಲಿ ನಮ್ ಜೊತೆ ಇಲ್ಲ ಅಂತ ಹೇಳಿದ್ದೀನಿ. ಆ ದೃಷ್ಟಿಯಿಂದ ಇವತ್ತೇನು ನಮ್ಮ ಕೇಂದ್ರದ ನಾಯಕರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದನ್ನ ಸ್ವಾಗತ ಮಾಡ್ತೇನೆ. ಅಂದ್ರೆ ಮೆಂಟಲಿ ನಿಮ್ಮೊಂದಿಗೆ ಇಲ್ಲ ಅಂತಂದ್ರೆ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋ ಕೆಲಸ ಮಾಡ್ಬೇಕಿತ್ತಲ್ವಾ? ಆ ಕೆಲಸ ಆಗ್ಲಿಲ್ವಾ? ಅವ್ರನ್ನ ಕೂರಿಸಿ ಮಾತಾಡಿಸುವಂತ ಪ್ರಯತ್ನಗಳೇನಾದ್ರೂ ಆಯ್ತಾ? ಯಾಕೆ ಈ ತರ ಮಾಡ್ತಾ ಇದೀರಿ ಅಂತ ಕೇಳುವಂತ ಪ್ರಮೇಯಕ್ಕೆ ಏನಾದ್ರೂ ಮುಂದಾಗಿದ್ರಾ? ಅದೆಲ್ಲವನ್ನ ಪಕ್ಷದ ವತಿಯಿಂದ ಮಾಡಿದ್ದಾರೆ. ನಾನು ಹೇಳದ್ನಲ್ಲ, ಫಿಸಿಕಲಿ ಏನನ್ನ ಅವರು ಆಚೆ ಹೋಗಿದ್ರೆ ನಾವು ಸರ್ ಮಾಡಬಹುದಾಯ್ತು. ಮೆಂಟಲಿ, ಯಾಕಂದ್ರೆ ಅವರು ಕಾಂಗ್ರೆಸ್ ಇಂದ ಬಂದಂತವ್ರು. ಸೊ ಕಾಂಗ್ರೆಸ್ಸಿನ ಮೆಂಟಾಲಿಟಿಯಿಂದ ಅವರು ಹೊರಗಡೆ ಬರಲೇ ಇಲ್ಲ. ಅಂದ್ರೆ ಕಾಂಗ್ರೆಸ್ ಮೆಂಟಾಲಿಟಿಯಿಂದ ಹೊರಗಡೆ ಬರಲಿಲ್ವಾ, ಅಥವಾ ಬಿಜೆಪಿ ಪಕ್ಷದ ಒಂದು ನಡೆ, ಬಿಜೆಪಿ ಪಕ್ಷದ ಒಂದು ಕಾರ್ಯ ಅದು ಅವ್ರಿಗೆ ಅರ್ಥ ಆಗ್ಲಿಲ್ವಾ? ಅವರೇನು ಸಣ್ಣ ಮಕ್ಕಳಲ್ಲ, ಎಲ್ಲ ಅರ್ಥ ಆಗ್ತೈತೆ. ಅವರು ಹೇಳಿದಾರಲ್ಲ, ನಾವು ಕಾಂಗ್ರೆಸ್ಗೆ ಅಭಿವೃದ್ಧಿಗೋಸ್ಕರ ಕಾಂಗ್ರೆಸ್ ಜೊತೆ ಇದ್ದೀರಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಸೊ ಯಾವ್ಯಾವ ಪಾರ್ಟಿಯಲ್ಲಿ ಅಭಿವೃದ್ಧಿ ಆಗುತ್ತೋ ಆ ಪಾರ್ಟಿಗೆ ಹೋಗ್ತಾರಷ್ಟೇ ಅವರು. ಅಂದ್ರೆ ಕ್ಷೇತ್ರದ ವಿಚಾರವಾಗಿ ಅವರು ಹೋದ್ರ ನೋಡಿ. ಎಸ್ ಟಿ ಸೋಮಶೇಖರ್ ಈ ಹಿಂದೆ ಕೂಡ ಮಾತಾಡಿದ್ರು ನೋಡಿ, ನಾವು ಕಾಂಗ್ರೆಸ್ ಹತ್ರ ಹೋಗ್ತೀವಿ, ಆಡಳಿತ ಪಕ್ಷ, ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ನಾವು ಅವ್ರ ಹತ್ರ ಹೋಗೋದು ಸರ್ವೇ ಸಾಮಾನ್ಯ, ಇದರಲ್ಲಿ ಯಾವುದೇ ತಪ್ಪು ಕಲ್ಪನೆಗಳನ್ನ ಕಲ್ಪಿಸಿಕೊಳ್ಳೋದು ಬೇಡ ಅಂತ ಹೇಳಿದ್ರು ಎಸ್ ಟಿ ಸೋಮಶೇಖರ್ ಈ ಹಿಂದೆ. ನೋಡಿ, ಅವರು ಕಾಂಗ್ರೆಸ್ಗೆ ಜಾಯಿನ್ ಆಗಬೇಕು ಅನ್ನೋ ಮನಸ್ಸಲ್ಲಿ ಇದ್ದಾರೆ. ನಾವು ಅದಕ್ಕೇನು ಅಭ್ಯಂತರ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನ್ಗನ್ಸುತ್ತೆ. ಈಗ ನಮ್ಮ ಕೇಂದ್ರ ನಾಯಕರು ಅದ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ. ಮುಗೀತು ಅಷ್ಟೇ, ಅಧ್ಯಾಯ ಮುಗಿದೋದಂತ ಅಧ್ಯಾಯ. ನಾವು ಪಾರ್ಟಿಯನ್ನ ಕಟ್ತೀರಿ, ಪಾರ್ಟಿಯನ್ನ ಬೆಳೆಸ್ತೀರಿ, ಆ ಕ್ಷೇತ್ರಗಳಲ್ಲೂ ಪಾರ್ಟಿಯನ್ನ ಕಟ್ತೀರಿ ನಾವು. ಇವರಿಬ್ರು ಬಂದಿದ್ದು, ಇವರ ಜೊತೆ ತುಂಬಾ ಜನ ಬಂದ್ರು. ಈಗ ಇವರಿಬ್ಬರ ವಿಚಾರವಾಗಿ ನಾನು ಪ್ರಶ್ನೆ ಮಾಡ್ತಾ ಹೋಗ್ತೇನೆ. ಇವ್ರು ಬಂದಿದ್ದು ಪಕ್ಷಕ್ಕೆ ಲಾಭ ಆಯ್ತಾ, ನಿಮಗೆ ನಷ್ಟ ಆಯ್ತಾ? ಅದನ್ನ ಜನ ತೀರ್ಮಾನ ಮಾಡ್ತಾರೆ. ಲಾಭ ನಷ್ಟನ ಜನ ತೀರ್ಮಾನ ಮಾಡ್ತಾರೆ. ನಾನು ಇವತ್ತಿಗೆ ಇಷ್ಟೇ ಹೇಳೋದು, ಪಾರ್ಟಿ ತೀರ್ಮಾನ ತೆಗೆದುಕೊಂಡಿದೆ, ಅದನ್ನ ಸ್ವಾಗತ ಮಾಡ್ತೀನಿ. ನಮ್ಮ ಪಾರ್ಟಿ ಒಂದು ಆಲ್ ಇಂಡಿಯಾ ಪಾರ್ಟಿ, ಇಡೀ ಪ್ರಪಂಚದಲ್ಲೇ ದೊಡ್ಡ ಒಂದು ಪಕ್ಷ, ಅಷ್ಟು ಮೆಂಬರ್ಶಿಪ್ ಇರುವಂತ ಪಾರ್ಟಿ. ಅದರಿಂದ ಈಗ ಅವರು ಅವ್ರ ದಾರಿಯನ್ನ ಹುಡ್ಕೊಂಡು ಹೊರಟಿದ್ದಾರೆ, ನಾವು ನಮ್ಮ ದಾರಿಯನ್ನ
ಪಾರ್ಟಿ ಕಟ್ಟೋ ದಾರಿಗೆ ನಾವು ಹೋಗ್ತೀರಷ್ಟೇ. ಅವ್ರಿಗೆ ಒಳ್ಳೇದಾಗ್ಲಿ ಅಷ್ಟೇ. ಅಂದ್ರೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀರಿ. ಅವರು ಪಕ್ಷಕ್ಕೆ ಬಂದ್ಮೇಲೆ ಪಕ್ಷಕ್ಕೆ ಒಳ್ಳೇದಾಗುವಂತ ರೀತಿಯಲ್ಲಿ ಯಾವತ್ತೂ ನಡ್ಕೊಳ್ಳಿಲ್ವಾ ಹಾಗಾದ್ರೆ ಆರಕ್ಷಕ್ ಅವರೇ? ಇನ್ನೇನು ಬೇರೆ ದಾರಿ ಏನಿದೆ ಈಗ? ನೀವು ನೋಡಿದಿರಲ್ಲ ಮಾಧ್ಯಮದಲ್ಲಿ, ನೀವೇ ತೋರಿಸ್ತಾ ಇದ್ರಲ್ಲ, ಬಿಜೆಪಿಯವರೆಲ್ಲ ವಾಕೌಟ್ ಮಾಡಿದ್ರು, ಅವ್ರು ಮಾತ್ರ ಕೂತಿದ್ದಾರೆ ಅಂತ ಹೇಳಿದ್ರು. ಮತ್ತೆ ಕೆಲವು ಬಿಲ್ ಬಂದಾಗ ಬಿಜೆಪಿಯವರು ವಿರೋಧ ಮಾಡಿದ್ರು, ಅವ್ರು ಬೆಂಬಲ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವೇ ಮಾಧ್ಯಮದಲ್ಲೇ 16 ಬಾರಿ ಬಂದಿದೆ. ಆ ದೃಷ್ಟಿಯಿಂದ ಅವರು ಮಾನಸಿಕವಾಗಿ ಅವರು ಬಹಳ ವರ್ಷನೇ ಆಗಿದೆ ಆಚೆ ಹೋಗಿ. ಅದರಿಂದ ಈಗ ಅವ್ರಿಗೂ ನಾವು ಇನ್ನೇನು ಹೇಳಕ್ ಸಾಧ್ಯ? ಒಳ್ಳೇದಾಗ್ಲಿ ಅಂತಾನೆ ಹೇಳ್ಬೇಕಷ್ಟೇ, ಇನ್ನೇನು ಬೇರೆ ದಾರಿ ಇಲ್ಲ. ವಿಪ್ ಜಾರಿ ಏನಾದ್ರು ಮಾಡ್ತೀರಾ? ಅಶೋಕರ ವಿಪ್ ಪಾರ್ಟಿಯಲ್ಲಿ ಕೂತು ತೀರ್ಮಾನ ಮಾಡ್ತೀರಿ. ಅದರ ಮುಂದೆ ಏನ್ ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಪಾರ್ಟಿಯಲ್ಲಿ ಕೂತ್ಕೊಂತೀರಿ. ವಿಪ್ ಜಾರಿಗೆ ಆಗೇ ಆಗ್ತೈತೆ. ನಮ್ಮೆಲ್ಲ ಇದರಲ್ಲಿ ವೋಟಿಂಗ್ ಅಲ್ಲಿ ಅವ್ರು ಪಾಲ್ಗೊಳ್ಬೇಕಾಗತ್ತೆ. ವೋಟಲ್ಲಿ ಪಾಲ್ಗೊಂಡಿಲ್ಲ ಅಂದ್ರೆ ಅವ್ರಿಗೆ ಮೆಂಬರ್ಶಿಪ್ಗೆ ಸಮಸ್ಯೆ ಆಗ್ತೈತೆ. ಅದರಿಂದ ಆ ಸಂದರ್ಭದಲ್ಲಿ ನಮ್ಗೆ ಯಾವಾಗ ಅವಶ್ಯಕತೆ ಇದೆಯೋ ವಿಪ್ ಜಾರಿಗೆ ಮಾಡ್ತೇವೆ ನಾವು. ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು, ಸೋಮಶೇಖರ್ ಮತ್ತು ಹೆಬ್ಬಾರ್ ಯಾವುದೇ ರೇಪ್ ಮಾಡಿಲ್ಲ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ಪೊಲಿಟಿಕಲ್ ಆಗಿ ಮಾತಾಡ್ತಾರೆ, ಅವರೇ ಇದಕ್ಕೆಲ್ಲ ಕಾರಣ, ಮೇನ್ ಕಾರಣ. ಅದರಿಂದ ನಾನು ಹೇಳಿದ್ನಲ್ಲ, ಇದನ್ನ ಹೆಚ್ಚು ಮುಂದುವರಿಸುವಂತ ಅವಶ್ಯಕತೆ ಇಲ್ಲ. ಕಾಲನೇ ಇದಕ್ಕೆಲ್ಲ ಸರಿಯಾದಂತ ಉತ್ತರವನ್ನ ಕೊಡ್ತೇವೆ. ಬಿಜೆಪಿ ಒಂದು ಶಿಸ್ತಿನ ಪಕ್ಷ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಆರಕ್ಷಕರ ಕಡೆದಾಗ ಬಿಜೆಪಿ ಒಂದು ಶಿಸ್ತಿನ ಪಕ್ಷ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಅವರನ್ನ ನೀವು ಕಾಂಗ್ರೆಸ್ ಇಂದ ಬಿಜೆಪಿ ಕರ್ಕೊಂಬಂದ್ರಿ, ಅವರನ್ನೆಲ್ಲ ಒಂದ್ ಕಡೆ ಮೂಲೆ ಗುಂಪು ಮಾಡ್ಬಿಟ್ರಿ ಅನ್ನೋದು ಅವರ ವಾದ. ಶಿಸ್ತಿನ ಪಕ್ಷ